ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡೀಸ್ ಟೈಲರ್. ನಾನು ನಿಮ್ಮ ಐಶ್ವರ್ಯ. ನಮ್ಮದು ಶಾಪ್ ಬಂದು ಬೂಕುನ್ಕೆರೆಯಲ್ಲಿ ಲೊಕೇಟ್ ಆಗಿರೋದು. ಯಾರೆಲ್ಲ ಡಿಸೈನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ವರ್ಕ್ನ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅವರಿಗೆ ಒಂದು ಐಡಿಯಾ ಸಿಗಲಿ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ವರ್ಕ್ನ ಮಾಡಿದ್ದೆ. ಅದು ಯಾವ್ಯಾವ ಥರ ವರ್ಕ್ನ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ನಿಮಗೆ ಬರಲಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಒಂದು ಫಸ್ಟ್ ಡಿಸೈನು. ಕಲರ್ ಕಾಂಬಿನೇಷನ್ ಕೊಟ್ಟರೆ ಯಾವ ಥರ ಕಾಣಿಸುತ್ತೆ ಡಿಸೈನ್ ಅಂತ ಅಂದ್ಬಿಟ್ಟು ಅದು ಪೀಸ್ ಹೊಟ್ಟೆ ಹೋಯ್ತು ಅಷ್ಟರಲ್ಲಿ. ನೋಡಿ, ಇದು ಒಂದು ಡಿಸೈನು. ಹಿಂಗೆ ಅಂತಂದರೆ ವೀಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ಸಿಗೋಲ್ಲ ನನಗೆ. ಇವಾಗ ವರ್ಕ್ ಆಯ್ತಾ ಕೊಟ್ಬಿಡ್ಬೇಕು ಅನ್ನೋ ಥರ. ಇವಾಗ ಸ್ವಲ್ಪ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಸೀಸನ್ನು. ಆಷಾಢ ಬರೋಷ್ಟರಲ್ಲಿ ಮಧ್ಯೆ ಸೀಸನ್ ಇರೋದ್ರಿಂದ ದಿಕಮಸ ಆಗಿದ್ದರಿಂದ ಎಷ್ಟಾಗುತ್ತೆ ಅಷ್ಟು ಇವಾಗಲೇ ಕ್ಲಿಯರ್ ಮಾಡ್ಕೊತಾ ಇದ್ದಾರೆ ವರ್ಕ್ಗಳನ್ನ. ನೋಡಿ, ಈ ಒಂದು ಡಿಸೈನು. ನಿಮಗೇನಾದರೂ ಡಿಸೈನ್ ಬೇಕು ಅಂತಂತಂದರೆ ಡಿಸೈನ್ನ ಪರ್ಚೇಸ್ ಕೂಡ ಮಾಡ್ಬೋದು. ಇದಂತೂ ತುಂಬ ಸಿಂಪಲಾಗಿ ಕಾಣಿಸುತ್ತೆ, ಬಟ್ ಲುಕ್ ವೈಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್ ಕೊಡ್ತು ಅಂತಂದರೆ. ಇದು ಒಂದು. ನೆಕ್ಸ್ಟು ಇದು ಆಲ್ ಟೈಮ್ ಫೇವ್ರೇಟ್ ಆಗಿಬಿಟ್ಟೈತೆ, ಯಾಕೋ ಗೊತ್ತಿಲ್ಲ. ಇದು ಎಷ್ಟು ಬ್ಲೌಸ್ ಬಂದಿದೆ ಅಂದರೆ ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ ನೋಡಿ ಎಷ್ಟು ಬ್ಲೌಸ್ ಇದೆ ಡಿಸೈನ್ ಆರ್ಡರ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಆ್ಯಸ್ ಯೂಶಲು ಫಿನಿಶಿಂಗ್ ವೈಸ್ ಮಾತ್ರ ಮಾತಾಡೋಂಗೆ ಇಲ್ಲ. ಡಿಸೈನ್ ಆ ಥರ ಬರುತ್ತೆ ಫಿನಿಶಿಂಗು. ಯಾರಾದರೂ ಡಿಸೈನ್ ಪರ್ಚೇಸ್ ಮಾಡೋರು ಹೊಸ್ದಾಗಿ ಸಿಂಪಲಾಗಿರಬೇಕು, ಟೈಮ್ ಕಮ್ಮಿ ಇರೋ ತೋರಿಸಿ ಅಂತ ತುಂಬ ಜನ ಕೇಳ್ತಿರ್ತೀರ. ಆ ಥರದವ್ರಿಗೆ ಯೂಸ್ ಆಗುತ್ತೆ ಅದು ಡಿಸೈನು. ನೋಡಿ, ಫಸ್ಟ್ ಒಂದು ತೋರಿಸ್ತೀನಿ ನೋಡಿ, ಅದೇ ಡಿಸೈನ್ ಇದು. ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಡಿಸೈನ್ದು ಹೈಲೈಟ್ ಏನು ಬರುತ್ತಪ್ಪ ಇದರಲ್ಲಿ ಅಂತಂತಂತು ಅಂದರೆ ಸ್ಲೀವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದಂತೂ ದೂರದಿಂದ ನೋಡ್ತೀವಿ ಅಂತಂದರೆ ಇದು ಹ್ಯಾಂಡ್ ವರ್ಕೇ ಮಾಡಿರೋದು ಅನ್ನೋ ಥರನೇ ಕಾಣಿಸುತ್ತೆ ಇದು ಡಿಸೈನು. ನೋಡಿ, ಈ ಥರ ಬರುತ್ತೆ. ನನಗೆ ಇವಾಗ ಟೈಮು ಮ್ಯಾನೇಜ್ ಮಾಡೋಕ್ಕೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅನ್ನೋ ಥರ ಆಗ್ಬಿಟ್ಟಿದೆ. ಯಾಕಂತಂದರೆ ಮೇಕಪ್ ಕೋರ್ಸಿಗೆ ಹೋಗಬೇಕು, ಅಲ್ಲಿಂದ ಬರಬೇಕು, ಸ್ಟಿಚ್ ಮಾಡಬೇಕು, ಬಟ್ಟೆಗಳದೆಲ್ಲ ಫಾಲು ಜಿಗ್ಜಾಗ್ ಇಡೋಕೆ ಹಾಕಿರೋದು ಹೆಂಗೆ ಇಟ್ಟಿದ್ದೀನಿ ಅಂತಂದರೆ ಕ್ಲೀನ್ ಮಾಡ್ಕೊಳಕ್ಕೆ ಟೈಮ್ ಸಿಗ್ತಾಯಿಲ್ಲ ಅನ್ನೋ ಥರ ಆಗ್ಬಿಟ್ಟೈತೆ ನನಗೆ. ನೋಡಿ, ಅದೇ ಡಿಸೈನು. ಈ ಟೈಲರ್ ಅಂಗಡಿಯಲ್ಲಿ ಹೆಂಗೆ ಅಂತಂದರೆ ಒಂದು ಕಸ್ಟಮರು ಒಂದು ಡಿಸೈನ್ ಒಪ್ಪಿದ್ರೆ ಸಾಕು, ಅದು ಬ್ಯಾಕ್ ಟು ಬ್ಯಾಕ್ ಅದೇ ಡಿಸೈನು. ಒಂದು ಮಷಿನ್ ವರ್ಕಿಂದ ನೆಕ್ಸ್ಟ್ ತೆಗೆದ್ವಿ ಅಂತಂದರೆ ಇದೇ ಚೆನ್ನಾಗಿದೆ, ಇದೇ ಮಾಡಿಬಿಡಿ ನಮಗೂ, ಈ ಥರ ಹೇಳೋರೆ ಜಾಸ್ತಿ. ಸುಮ್ಮನೆ ಈಗ ಕೆಲವೊಬ್ಬರು ಡಿಸೈನ್ನೇ ತೋರಿಸಿ ನೋಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇಸ್ಕೋತಾರೆ. ಕೊನೆಗೆ ಯಾವುದೋ ಒಂದು ನೀವೇ ಹಾಕಿ ಅಂತನೋ ಅಥವಾ ಅಲ್ಲಿ ಯಾವುದೋ ವರ್ಕ್ ಆಗ್ತಾರೆ, ಮಿಷಿನ್ ವರ್ಕೇ ಚೆನ್ನಾಗಿದೆ ಅದನ್ನೇ ಮಾಡಿ ಅಂತನೋ ಕೇಳ್ಬಿಟ್ಟು ಹೊಟ್ಟೋಗ್ತಾರೆ. ಹಂಗೆ ಇನ್ನು ಇದೊಂದು ಮದುವೆ ಆರ್ಡ್ರದು. ನೋಡಿ, ಕಲರ್ ಕಾಂಬಿನೇಷನ್ನು ಇದರಲ್ಲಿ ಸ್ವಲ್ಪ ಡಲ್ ಕಾಣ್ತಿದೆ, ಬಟ್ ಇಲ್ಲಿ ರಿಯಲ್ ಆಗಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಏನು ಕಾಣಿಸುತ್ತೆ ಅಂತ ನೋಡಿ ಫಿನಿಶಿಂಗು. ಇದು ಒಂದು ಡಿಸೈನು. ನಾನು ರೇಟ್ ಹೇಳಿಲ್ಲ ಅಂತ ಅನ್ಕೋತೀನಿ. ಈಗ ಲಾಸ್ಟ್ ಒಂದು ತೋರಿಸಿದ್ದು ಬಂದು 850 ರುಪೀಸು, ಇದು ಬಂದು 700 ರುಪೀಸು. ನೋಡಿ, ಇದು ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇದು ಡಿಸೈನು. ಕಾಂಬಿನೇಷನ್ ಬಂದಿರೋದಕ್ಕೂ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಡಿಸೈನ್ ಅಂತ ಹೇಳ್ಬಿಟ್ಟು. ಯಾರಿಗಾದರೂ ಈ ಡಿಸೈನ್ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೊಗೋಬೋದು ನೀವು. ಸ್ಕ್ರೀನ್ಶಾಟ್ ತೊಗೊಂಡು ಈ ಡಿಸೈನ ಕಳಿಸಿದ್ರಿ ಅಂತಂದರೆ ನಾನು ವರ್ಕ್ ಏನಾದ್ರು ಡಿಸೈನ್ ಬೇಕು ಅಂತಂದರೆ ಡಿಸೈನ್ ಕೂಡ ಅವೈಲೇಬಲ್ ಇದೆ. ಇದು ಬಿಗ್ ಮಷೀನಿಗೆ. ಇದು ಒಂದು ರೌಂಡ್ ನೆಕ್, ನಾರ್ಮಲ್ ಫ್ರಂಟ್ ರೌಂಡ್ ನೆಕ್ ಬರುತ್ತೆ. ಸ್ಲೀವ್ಸು ಈ ಥರ ಬರುತ್ತೆ. ಲೈನ್ ಬಂದು ಫುಲ್ಲು ಸ್ಲೀವ್ಸ್ ಫುಲ್ಲು ಬುಟ್ಟ ಬರುತ್ತೆ. ಇದು ಒಂದು ಡಿಸೈನು. ಇದೇನು ಕಾಣಿಸ್ತಾನೆ ಇಲ್ಲ ಅನ್ನೋ ಥರ ಫೀಲಲ್ಲಿದೆ ನನಗೆ. ಆದ್ರೂ ಒಂದು ಅಥವಾ 2 ಶೇಡ್ ಹೆಚ್ಚು ಕಮ್ಮಿ ಮಾಡಿ ಹಾಕಿದ್ದೀನಿ. ಇಲ್ಲೇ ನೋಡಿ, ಕ್ಯಾಮ್ರಾಗೆ ಒಂದೊಂದು ಸತಿ ಒಂದೊಂದು ಶೇಡ್ ಕಾಣಿಸ್ತಾ ಇದೆ. ಇದು ಈ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಇದು ಡಿಸೈನ್. ಇದು ಶೇಪ್ ಬಂದೇ ಈ ಥರ ಇರೋದು. ಹೆಂಗೆ ಅಂತಂದರೆ ಈ ಪೋರ್ಷನ್ ಅಗಲ ಬರುತ್ತೆ, ಮೇಲ್ಗಡೆ ಪೋರ್ಷನ್ ಚಿಕ್ಕ ಬರುತ್ತೆ. ಕೆಲವೊಬ್ಬರು ಮೇಲ್ ಚಿಕ್ಕನೇ ಹಾಕ್ಕೊಡಿ ಅಂತಂತಾರೆ. ಕೆಲವೊಬ್ರಿಗೆ ಹೆಂಗೆ ಅಂತಂದರೆ ರಾಲ್ಸನ್ ಮಿಷಿನಲ್ಲಿ ಮೇಲ್ಗಡೆ ಚಿಕ್ಕ ಬರುತ್ತೆ, ಕೆಳಗಡೆ ದೊಡ್ಡ ಬರುತ್ತೆ, ನೀವು ಆ ಥರ ಇರೋದ್ರೆ ವರ್ಕ್ ಮಾಡಿಕೊಡಿ, ಇಲ್ಲ ಅಂತಂದರೆ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡೋ ಥರ ಮಾಡಿ ಅಂತಂತಾರೆ. ಕೆಲವೊಂದು ಮಿನಿಮೈಸ್ ಮಾಡ್ಬೋದು, ಡಿಸೈನ್ಸ್ಗಳನ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದು ಹತ್ತಿರ ತಂದರೆ ಒಂದು ಕಲರ್ ಕಾಂಬಿನೇಷನ್ ಕಾಣಿಸ್ತಾ ಇದೆ, ದೂರ ಇಟ್ಕೊಂಡ್ರೆ ಒಂಥರ ಕಾಂಬಿನೇಷನ್ ಕಾಣಿಸ್ತಾ ಇದೆ. ಏನಾದರೂ ನೀವು ಯಾರಾದರೂ ವರ್ಕ್ ಹಾಕ್ಸ್ಕೋಬೇಕು ಅನ್ನೋರು ಪೀಸ್ನ ಕಳಿಸ್ಕೊಡ್ದೇನೆ ಫೋಟೋ ಕಳಿಸ್ತೀನಿ ಅಂತಂತು ಅಂದರೆ
ಸಖತ್ತು ಪ್ರಾಬ್ಲಮ್ ಆಗಿಬಿಡುತ್ತೆ. ಹೆಂಗೆ ಅಂತಂದರೆ ಫೋಟೋದಲ್ಲಿ ಯಾವುದೋ ಕಲರ್ ಕಾಂಬಿನೇಷನ್ ಇರುತ್ತೆ, ಇಲ್ಲೇ ಯಾವುದೋ ಕಲರ್ ಕಾಂಬಿನೇಷನ್ ಕಾಣಿಸ್ತಿರುತ್ತೆ ನೋಡಿ. ಇದು ಒಂದು ವರ್ಕು. ಕೆಲವೊಬ್ಬರು ವಿಡಿಯೋದಲ್ಲಿ ಹೇಳಬೇಡಿ ಅಕ್ಕ ಅಮೌಂಟನ್ನು, ನಾವು ತೊಗೊಳ್ಳುವಾಗ ಯಾಕಷ್ಟು ಅಷ್ಟು ಯಾಕೆ ಇಷ್ಟು ಯಾಕೆ ಅಂತ ಕೇಳ್ತಾರೆ ಅಂದ್ಬಿಟ್ಟು ಒಂದಿಬ್ಬರು ಹೇಳಿದ್ರು. ಹಾಗಾಗಿ ಅಷ್ಟು ಜಾಸ್ತಿ ಹೇಳೋದನ್ನು ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಏಕೆಂತಂದರೆ ಬೇಕಿದ್ದರೆ ನಿಮಗೇನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಅಥವಾ ಡೈರೆಕ್ಟ್ ಮೆಸೇಜ್ ಮಾಡಿ ಏನು ರೇಟು ಅಂತ ಹೇಳ್ಬಿಟ್ಟು ನಾನು ರೇಟ್ ಹೇಳ್ತೀನಿ. ಆದಷ್ಟು ಏನಂದರೆ ನನಗೆ ಓನಾಗಿ ಯಾವುದು ಬಂದಿರುತ್ತೆ ಅದಷ್ಟು ರೇಟ್ ಹೇಳ್ತೀನಿ ಎಲ್ಲನೂ. ಕೆಲವೊಂದು ಟೈಲರ್ಗಳದನ್ನ ಮೆನ್ಷನ್ ಮಾಡಲ್ಲ ರೇಟ್ ಏನು ಅಂತ. ಏನಾದರೂ ಅವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕಮ್ಮಿ ತೊಗೊಂಡಿದ್ದಾರೆ, ನೀವು ಯಾಕೆ ಜಾಸ್ತಿ ತೊಗೊಂಡಿದ್ದೀರಾ ಅಂತ. ಯಾಕೆ ಅಂತಂದರೆ ಅವರು ಓಡಾಡ್ತಾರೆ, ಕೆಲಸ ಕಾರ್ಯ ಬಿಟ್ಟು ಇದು ಮಾಡಿರ್ತಾರೆ. ಒಂದು 100 ರೂಪೀಸ್ ಹೆಚ್ಚು ಕಮ್ಮಿ ತೊಗೊಂಡಾಗ ಕೊಡಲೇಬೇಕಾಗುತ್ತೆ ನೋಡಿ. ಇದರಲ್ಲಿ ಕಲರ್ ಕಾಂಬಿನೇಷನ್ನು ಕಮ್ಮಿ ಇದ್ದಿದ್ದು ಬಟ್ ಯೂಸ್ ಮಾಡಿದ್ದೀವಿ, ಬ್ಲೂ ಕಲರ್ ಯೂಸ್ ಮಾಡಿದ್ದೀವಿ ಬಾರ್ಡ್ರ್ ಶೇಡು. ನನಗೆ ಯಾರೋ ಒಬ್ಬರು ಪರ್ಸ್ನಲಾಗಿ ಮೆಸೇಜ್ ಮಾಡಿದರು, ಅಕ್ಕ ಇದು ಸ್ಯಾರಿನೂ ಒಂದೇ ಥರ ಕಲರ್ ಇದೆ, ಬ್ಲೌಸ್ ಪೀಸು ಒಂದೇ ಥರ ಕಲರ್ ಇದೆ, ಹೆಂಗೆ ಮಾಡಲಿ, ಮತ್ತು ಈ ಥರ ಜರಿ ಜಿಗಿ ಜಿಗಿ ಅನ್ನೋ ಥರ ಫುಲ್ ಜರಿನೇ ಬಂದುಬಿಟ್ಟಿದೆ ಅಕ್ಕ, ಹೆಂಗೆ ಮಾಡೋದು ಅಂತ ಕೇಳ್ತಿದ್ರು. ಆಗ ನೀವು ಈ ಥರ ಮಾಡ್ಕೋಬೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆಲ್ರೆಡಿ ಕಾಪರ್ ಇರೋದ್ರಿಂದ ಸ್ವಲ್ಪ ಗೋಲ್ಡನ್ನ ಮಿಕ್ಸ್ ಮಾಡಿದ್ದೀವಿ. ರೆಡ್ ಇರೋದು ಸ್ಯಾರಿ ಬಂದು ರೆಡ್ ಇದೆ, ಬ್ಲೂ ಇರಲಿಲ್ಲ. ಅಂಚು ಬಾರ್ಡ್ರ್ ಏನಿದೆ ಅದು ಬ್ಲೂ ಅಲ್ಲಿದೆ. ನಾವು ಬ್ಲೂನು ಕೂಡ ಬಾರ್ಡ್ರಿಗೆ ತಗೊಂಡಿದ್ದೀವಿ. ಇದಕ್ಕೋಸ್ಕರ ಇದು ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಇದು ಇನ್ನೂ ಪ್ಲೇನ್ ಮೇಲೆ ಏನಾದರೂ ವರ್ಕ್ ಮಾಡ್ತು ಅಂತಂದರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಇದು ಡಿಸೈನು ನೋಡಿ. ಒಂದು ಆವಾಗಲೇ ಒಂದು ತೋರಿಸ್ತೆ ಅಲ್ವಾ ನೋಡಿ, ಇಲ್ಲೊಂದು ಇದು ಹಿಂಗೆ ಕಾಣಿಸ್ತಾ ಇದೆ. ಇದೊಂದು ಟ್ರೆಂಡ್ ಆಗ್ತಾ ಇದೆ ಡಿಸೈನು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಲೆವೆಲಲ್ಲಿ ಇದಕ್ಕೆ ಸಖತ್ತು ಫ್ಯಾನ್ ಬೇಸ್ ಅಂತ ಅನ್ಬೋದು. ಆ ಥರ ಆಗ್ಬಿಟ್ಟಿದೆ ಈ ಡಿಸೈನಿಗೆ. ಏನಂದರೆ ವರ್ಕ್ನ ಹಾಕಿದ್ರೆ ಡೈಲಿ 2ರಿಂದ 3 ಪೀಸ್ ಫಿಕ್ಸ್, 2 ಪೀಸ್ ಅಷ್ಟೇ ಮಾಡೋಕ್ಕಾಗೋದು. ಒಂದು ಸಿಂಪಲ್ ಮಾಡ್ಬೋದು, ಇದೊಂದು ಗ್ರ್ಯಾಂಡ್ ಮಾಡ್ಬೋದು ಅಷ್ಟೇ. ಆ ಥರ ಆಗ್ಬಿಟ್ಟಿದೆ. ಇನ್ನೇನು ಮಾಡೋದು ಬಿಡು, ಅದನ್ನೇ ಕೇಳ್ತಾರಲ್ವಾ, ಒಂದು ಸೀಸನು ಅನ್ನೋದಕ್ಕಿಂತ ಹೆಚ್ಚು ಕಮ್ಮಿ ಕೂತ್ಕೋಬೋದಲ್ಲ ಸ್ವಲ್ಪ ಹೊತ್ತಾದರೂ ಅನ್ನೋ ಥರ. ಬಿಡ ಆಯ್ತು ಹಾಕ್ಕೊಡ್ತೀವಿ ಅಂತ ನಾನು ತೊಗೊಳ್ಳೋಣ ನನಗೆ ಆಗ್ಬಿಟ್ಟಿದೆ. ಅಷ್ಟು ಟ್ರೆಂಡ್ ಆಗ್ಬಿಟ್ಟಿದೆ ಡಿಸೈನ್, ಯಾಕೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಕಾಣಿಸುತ್ತೆ, ಕಾಂಬಿನೇಷನ್ ವೈಸ್ ಹೋದರೆ ಸೂಪರಾಗಿ ಕಾಣಿಸುತ್ತೆ ಡಿಸೈನು. ಇದ್ರಲ್ಲಿ ಹೈಲೈಟ್ ಏನಂತಂದರೆ ಸ್ಲೀವ್ಸು. ಇದು ಸೀಮಂತ ಫಂಕ್ಷನ್ದವ್ರದ್ದು ಕೇಳಿದ್ರು ಯಾವ ಥರ ಬೇಕು ಅಂತ ಕೇಳಿದ್ದಕ್ಕೆ ಸ್ವಲ್ಪ ಗ್ರ್ಯಾಂಡು ಇರಬೇಕು, ಅಟ್ ಎ ಟೈಮ್ ಸ್ವಲ್ಪ ಸಿಂಪಲಾಗೂ ಕಾಣಬೇಕು. ಬೇರೆ ಫಂಕ್ಷನ್ಗಳಿಗೂ ನಾನು ಹಾಕೊಳ್ಳೋ ಥರ ನನ್ನದೇ ಫಂಕ್ಷನ್ಗೆ ಹಾಕೋಬಿಟ್ಟು ಆಮೇಲೆ ಹಾಕೊಳ್ದಂಗೆ ಇರೋದು ಬೇಡ ನನಗೆ ಅಂತಂದರು. ಈ ಥರ ಮಾಡಿಸ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತ 1-2 ಫೋಟೋ ಕಳಿಸ್ದೆ. ಯಾವುದೇ ಏದೋ ಸ್ವಲ್ಪ ಗ್ರ್ಯಾಂಡ್ ಡಿಸೈನಲ್ಲಿ ಕಳಿಸಿ ಅಂದಾಗ ಈ ಡಿಸೈನ್ ಕಳಿಸಿದ್ರೆ ನನಗೆ ಕನ್ಫರ್ಮ್ ಇರುತ್ತೆ ಇದೇ ಡಿಸೈನ್ ಸೆಲೆಕ್ಟ್ ಮಾಡ್ತಾರೆ ಇವರು ಅಂತ. ಹಂಗೆ ಇದನ್ನು ಸೆಲೆಕ್ಟ್ ಮಾಡೋಕೆ ಇಟ್ಬಿಟ್ಟಿದ್ದಾರೆ ಇವಾಗಂತೂ ಜನ. ಮತ್ತು ಇವಾಗ ಆಲ್ರೆಡಿ ಇದ್ದೇ ಪೀಸ್ ನೋಡಿಕೊಂಡು ಇನ್ನೊಂದು ಆರ್ಡ್ರ್ ಬಂದಿದೆ. ತೋರ್ಸೋಕ್ಕಾಗಿಲ್ಲ ಕೆಲವೊಂದು ವೀಡಿಯೋಗಳಲ್ಲಿ. ಒಂದು ದಿನದಲ್ಲಿ ಒಂದಾದರೂ ಆ ಪೀಸ್ ಆರ್ಡ್ರ್ ಬರುತ್ತೆ, ಆ ಥರ ಆಗಿದೆ ಅದು ಡಿಸೈನು. ಇದೊಂಥರ ಸಿಗ್ನೇಚರ್ ಸ್ಟಿಪ್ ಅಂತಂತಾರೆ, ನನಗೆ ಸಿಗ್ನೇಚರ್ ಡಿಸೈನ್ ಆಗಿಬಿಟ್ಟಿದೆ ನಮ್ಮದು. ಯಾರು ಕೇಳಿದ್ರು ಇದನ್ನು ಹಾಕಿ ಅಂತಂತಾರೆ. ಅಷ್ಟು ಸಖತ್ತಾಗಿ ಕಾಣಿಸುತ್ತೆ ಇದು ಫಿನಿಶಿಂಗು ನೋಡಿ. ಆ ಥರ ಬಂದಿದೆ. ಇದು ಸಿಂಗಲ್ ಕಲರ್ ಅಷ್ಟೇ ಯೂಸ್ ಮಾಡಿರೋದು, ಜರಿ ಕಲರ್ ಅಷ್ಟೇ ಯೂಸ್ ಮಾಡಿರೋದು. ಸೆಲ್ಫ್ ಒಂದೇ ಕಲರ್ ಬಂದಿದೆ ಸ್ಯಾರಿ ನೋಡಿ. ಇಲ್ಲೊಂದು ನನಗಂತೂ ನೋಡಿದ ಡಿಸೈನೇ ನೋಡಿ ಬೇಜಾರು ಬರೋ ಥರ ಆಗ್ಬಿಟ್ಟೈತೆ. ಆದರೆ ಏನು ಮಾಡೋದು, ನಾನು ಹಾಕೊಳ್ಳು ಬೇರೆ, ಎಲ್ರಿಗೂ ಒಂದೇ ಡಿಸೈನ್ ಹಾಕ್ತೀವಿ. ಬಟ್ ಹೊಲ್ಸ್ಕೊಳ್ಳೋರು ಬೇರೆ ಬೇರೆ ಕಡೆ ಇರ್ತಾರಲ್ವ, ಹಂಗಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀವಿ. ಏನಂತಂದರೆ ಯೂನಿಫಾರ್ಮ್ ಥರ ಅನಿಸ್ಬಿಡುತ್ತೆ, ಒಂದೇ ಡಿಸೈನು ಒಂದೇ ಥರ ಕೇಳ್ತಾರಲ್ಲ ಅಂತ. ನನಗೆ ಇದೆ 15-20 ಸಾವಿರ ಡಿಸೈನ್ಸ್ ಇದೆ. ಅದರಲ್ಲಿ ಸೆಲೆಕ್ಟ್ ಮಾಡಿ ಅವ್ರ ಪೇಷನ್ಸ್ ಇಟ್ಕೊಂಡು ಕಳ್ಸೋ ತನಕ ಸುಮ್ಮನಿದ್ದು ಇರೋಕ್ಕಾಗೋದಿಲ್ಲ ಅಂತಂದಂಗೆ ಯಾವುದೋ ಒಂದು ಪೀಸ್ ತೋರಿಸ್ಬಿಟ್ಟು ಇಲ್ಲಿ ವರ್ಕ್ ಆಗ್ತಾ ಇರೋದು ಇದನ್ನೇ ಹಾಕಿ ಅಂದಾಗ ಜಾಸ್ತಿ ಫೋರ್ಸ್ ಮಾಡೋಕ್ಕೋಗಲ್ಲ. ಹಾಕಿಸ್ಕೊಳ್ಳಿ, ಬೇರೆ ಥರದ್ದು ಹಾಕಿಸ್ಕೊಳ್ಳಿ ಅಂತಂದ್ಬಿಟ್ಟು. ಯಾಕಂತಂದರೆ ಒಬ್ಬೊಬ್ಬರಿಗೆ ಫಸ್ಟ್ ಇಷ್ಟ ಆದ ತಕ್ಷಣವೇ ಇದು ಚೆನ್ನಾಗಿದೆ ಇದನ್ನೇ ಮಾಡಿಸ್ಕೊಳ್ಳೋಣ ಅನ್ನೋ ಥರ ಇದ್ಬಿಡುತ್ತೆ. ಕೆಲವೊಂದು ಕೊನೆಯಲ್ಲಿ ಎಲ್ಲ ತೋರಿಸಿ ಗಜಿಬಿಜಿ ಆದಾಗ ನನಗೆ ಯಾವುದು ಇಷ್ಟ ಆಗಲಿಲ್ಲ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದುಬಿಡ್ತಾರೆ. ಹಾಗಾಗಿ ಅವ್ರು ಫಸ್ಟ್ ಯಾವ್ದು ಲೈಕ್ ಮಾಡ್ತಾರೆ, ನನಗೂ ಕೆಲಸ ಬೇಗ ಆಗಬೇಕು, ಅವ್ರಿಗೂ ತಲೆನೋ ಫ್ರೀ ಆಗಬೇಕು. ಹಂಗೆ ಅವ್ರು ಯಾವ್ದು ತೋರಿಸ್ತಾರೆ ಓಕೆ ಆಯಿತು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಬಿಡ್ತೀನಿ ನೋಡಿ. ಇದೊಂದು ಡಿಸೈನು ಆಲ್ರೆಡಿ ತೋರಿಸ್ತೆ. ಇದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಏನಂತಂದರೆ ಬ್ಯಾಕ್ ಬುಟ್ಟ ಬರುತ್ತೆ, ಬ್ಯಾಕ್ ಬುಟ್ಟ ಬರೋಲ್ಲ. 2 ವೇರಿಯೇಷನ್ಸ್ ಇದೆ ಅಷ್ಟೇ. ಸ್ಲೀವ್ಸು 2 ಥರ ಡಿಸೈನ್ಸ್ ಇದೆ. ಒಂದು ಫ್ಲವರ್ ಟೈಪ್ ಡಿಸೈನ್ ಬರುತ್ತೆ. ಈ ಡಿಸೈನ್ಗಿಂತ ಒಂದು 100 ರೂಪೀಸ್ ಅದು ಕಮ್ಮಿ ಆಗುತ್ತೆ ಅಷ್ಟೇ. ಸ್ವಲ್ಪ ಟೈಮಿಂಗ್ಸ್ ವೇರಿಯೇಷನ್ಸ್ ಇದೆ ಅದಷ್ಟೇ ನೋಡಿ. ಇದು ಪಿಕಾಕ್ ಡಿಸೈನ್.
ಇದು ಏನಂತಂದರೆ ಹೈಲೈಟ್ ಆಗ್ತಿರ್ಲಿಲ್ಲ ಈ ಡಿಸೈನು. ಸ್ವಲ್ಪ ಹೈಲೈಟ್ ನಾವು ಮಾಡಿದ್ದೀವಿ. ಯಾಕಂತಂದರೆ ಈ ಪೋರ್ಷನಲ್ಲಿ ಏನಿಲ್ಲಿ ಬುಟ್ಟ ಇದೆ, ಇದು ಬುಟ್ಟ ಡಿಸೈನಲ್ಲಿ ಇಲ್ಲ. ಆದರೆ ತುಂಬ ಪ್ಲೇನ್ ಆಗಿಬಿಡುತ್ತೆ, ಏನೋ ಐತೆ ಅನ್ನೋ ಥರ ಕಾಣಿಸೋದೇ ಇಲ್ಲ ಅನ್ನೋ ಥರ, ಹೈಲೈಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಅಂತಂದರೆ ಬಾರ್ಡ್ರ್ ಬರುತ್ತೆ, ಬಾರ್ಡ್ರ್ ಬಂದು ಹೈಲೈಟ್ ಆಗುತ್ತೆ, ಬಟ್ ಡಿಸೈನು ಕಂಟಿನ್ಯೂಷನ್ ಇರೋದಿಲ್ಲ, ಮಧ್ಯದಲ್ಲಿ ಏನೋ ಕಟ್ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಎಕ್ಸ್ಟ್ರಾ ಡಿಸೈನ್ ಮಾಡಿ ಹಾಕಿರೋದು, ಇದನ್ನು ಕವರ್ ಮಾಡೋಕ್ಕೆ. ಇದಕ್ಕೆ ಡಿಸೈನ್ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಕಸ್ಟಮರ್ ಬಂದರು. ಇಷ್ಟ ಆಯಿತು, ಎಲ್ಲಿ ಹೇಳ್ತಿದ್ದೆ ಅಂತ ಮರ್ತೋಯ್ತು. ಈಗ ಏನಂತಂದರೆ ಕೆಲವೊಂದು ವೀಡಿಯೋಗಳನ್ನ ಕಂಟಿನ್ಯೂಷನ್ ಮಾಡಿ ಹಾಕೋಕ್ಕಾಗ್ತಿಲ್ಲ, ಮತ್ತು ಕೆಲವೊಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಡಿಸೈನ್ಸ್ಗಳದ್ದು ಕೇಳಿದಾಗ ಸರಿಯಾಗಿ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ನಾನು ಕ್ಲಾಸಲ್ಲಿ 11 to 3 ಇರ್ತೀನಿ. ಆ ಡ್ಯೂರೇಷನ್ ಎಲ್ಲಾದರೂ ಫೋನ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ನೋಡೋಕ್ಕಾಗೋದಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇನ್ನೊಂದು 15 days ಅಷ್ಟೇ, ಆಮೇಲೆ ನಾರ್ಮಲ್ ಸ್ಟೇಜ್ ಮಾಮೂಲಿ ಮೊದಲು ಹೆಂಗೆ ರಿಯಾಕ್ಟ್ ಆ ಥರನೇ ಆಗುತ್ತೆ. ಕೆಲವೊಬ್ಬರು ಅಕ್ಕ ಎಲ್ಲಿ ಹೊಟ್ಟೋದ್ರಿ ಅಕ್ಕ, ನನಗೆ ರಿಪ್ಲೈನೇ ಮಾಡ್ತಾ ಇಲ್ವಲ್ಲ ನೀವು ಅಂತಂದ್ಬಿಟ್ಟು ಮೆಸೇಜ್ ಎಲ್ಲ ಮಾಡಿದ್ರು. ಆಮೇಲೆ ಏನಂತಂದರೆ ಡಿಸೈನ್ಸ್ನೇ ಇವಾಗ ಕೆಲವೊಬ್ರು ಹೆಂಗೆ ಮಾಡ್ತಿದ್ದೀರಾ ಅಂತಂದರೆ 1 ಅಥವಾ 2 ಡಿಸೈನ್ಸ್ ಬೇಕಿರುತ್ತೆ. ಇನ್ನು 1 ಡಿಸೈನ್ 100 rupees 3 ಡಿಸೈನ್ ಹೇಳ್ತೀನಿ ಅಲ್ವಾ, ಇನ್ಯಾವುದೋ ಒಂದು ಡಿಸೈನ್ನ ನೀವು ಸೆಲೆಕ್ಟ್ ಮಾಡಿರೋದಿಲ್ಲ, ಅದನ್ನು ನಾಳೆ ಹಾಕ್ಸ್ಕೊತೀನಿ ಅಕ್ಕ, ನಾಡ್ದು ಹಾಕ್ಸ್ಕೊತೀನಿ ಅಕ್ಕ ಅಂತ ಅಂದುಬಿಡ್ತಾರೆ. ಪರವಾಗಿಲ್ಲ ಬಿಡು, ಏನೋ ಸುಮ್ಮನೆ ತೊಗೊಳೋದಕ್ಕಿಂತ ನಿಮ್ಗೆ ಅವಶ್ಯಕತೆ ಇದ್ದಾಗ ತೊಗೊಳ್ಳಿ ಅಂತ ಅಂದ್ಬಿಟ್ಟು 1 or 2 daysಲ್ಲಿ ತೊಗೊಬಿಡಿ ಅಂತ ಅಂದ್ಬಿಟ್ಟು ನಾನು ಚಾನ್ಸ್ ಕೊಡ್ತೀನಿ. ಯಾರು ಕೊಡಲ್ಲ ಅಂತಾರ ಬಿಡಿ. ನಾನು ಮುಂಚೆ ಎಲ್ಲ ನೋಡ್ದಾಗಿಂದನೂ ರೆಸ್ಪಾಂಡ್ ಕಮ್ಮಿ. ಏನಾದರೂ ಒಂದು ಡಿಸೈನ್ ಬೇಕು ಅಂತ ಹೇಳಿದ್ದೇನೆ, ಒಂದು ಸರಿ ಹಾಕಿಸ್ಕೊಳ್ದೆ ಇನ್ನೊಂದು ಸತಿಗೆ ನಾನು ಫೋನ್ ಮಾಡಿದೆ, ಮೆಸೇಜ್ ಮಾಡಿದೆ ಅಂತಂತು ಅಂದಾಗ ಇಲ್ಲ ಹಂಗೆ ಹಿಂಗೆ ಯಾವಾಗ ಕೇಳಿದ್ರಿ ನೆನಪಿಲ್ಲ ಅಂತಂತ ಅಂದ್ಕೊಂಡು ರೆಸ್ಪಾಂಡ್ ಮಾಡ್ತಿದ್ರು. ಹಾಗಾಗಿ ಬೇಡ, ಕೆಲವೊಂದು ಆಪ್ಷನ್ಸ್ ಕೊಡ್ತಿದ್ದೆ ಇಷ್ಟು ದಿನ. ಹೆಂಗಂತಂದರೆ ಕೆಲವೊಬ್ಬರು ತುಂಬ ಮೊದಲಿಂದನೂ ನಮ್ಮ ಹತ್ರ ಬೈ ಮಾಡ್ತಿರೋರು ಒಂದು 2 days ಬಿಟ್ಟೇ ಬಿಡೋರು. ಅಕ್ಕ ಬೇಕು ಅಂದಾಗ ಕೇಳ್ತೀನಿ ಆವಾಗ ಹಾಕ್ಕೊಡಿ ಅಂತಂತಂದ್ಬಿಟ್ಟು ಹಂಗೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಡು ಪಾಪ ಅವರಿಗೂ. ಈಗ ನಾನೇ ನಾನೊಂದು ಡಿಸೈನ್ ಹಾಕೋರಾಗಿ ನನಗೆ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಬೈ ಮಾಡ್ತೀನಿ, ಅಥವಾ ನನಗೆ ಅವಶ್ಯಕತೆ ಇದ್ದರಷ್ಟು ಡಿಸೈನ್ ಮಾಡಿಸ್ತೀನಿ ಹೊರತು ಸುಮ್ಮನೆ ಎಲ್ಲ ಹುಚ್ಚು ಬಂದಂಗೆಲ್ಲ ಮಾಡಿಕೊಂಡು ಬೇಡ ಬೇಕು ಎಲ್ಲ ಡಿಸೈನು ತೊಗೊಳಕ್ಕೆ ನನಗೂ ಇಷ್ಟ ಆಗೋದಿಲ್ಲ. ಅದೊಂದು ಮೈಂಡ್ ಸೆಟ್ಟಲ್ಲಿ ಪರವಾಗಿಲ್ಲ, ಅವ್ರಿಗೂ ಲಾಸ್ ಆಗೋದು ಬೇಡ. ಕಳ್ಸೋದ್ರಿಂದ ಒಂದು ದಿನ ಹೆಚ್ಚು ಕಮ್ಮಿ ಆಗೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗೋಲ್ಲ. ಇನ್ ಕೇಸ್ ಹೇಳ್ಬೇಕಂದ್ರೆ ಅರ್ಜೆಂಟ್ ಇತ್ತು ಅಂತಂದರೆ ಕೆಲವೊಂದು ಟೈಮಲ್ಲಿ ನೀವು ಒಂದು ಟೈಮಲ್ಲಿ ರೆಸ್ಪಾಂಡ್ ಮಾಡಿ ಅಂತ ಹೇಳ್ತಿರ್ತೀರ. ಅವಾಗ ಹೆಂಗೆ ಅಂತಂತು ಅಂತಂದರೆ ಯಾವುದೋ ಒಂದು ನಿಮ್ಮ ಥರನೇ ಡಿಸೈನ್ ಯಾರೋ ಇನ್ನೊಬ್ರು ಕೇಳಿರ್ತಾರೆ, ಅವರು ಅರ್ಜೆಂಟ್ ಅಂತಿರ್ತಾರೆ. ಈಗ ಆಲ್ಮೋಸ್ಟ್ ಒಬ್ಬೊಬ್ಬರಿಗೆ ಟೈಮ್ ತೊಗೋತೀನಿ. ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ, ನನ್ನ ಹತ್ರ ಡಿಸೈನ್ ಬೈ ಮಾಡ್ತಾರೆ. ಅವರು ಒಂದು ದಿನ ಡಿಸೈನ್ ಹಾಕಲಿಲ್ಲ ಅಂತಂದ್ರೂ ಅವ್ರಾಗ ಅವ್ರು ಕಾಲ್ ಮಾಡಿ ಮೆಸೇಜ್ ಮಾಡಿ ಮತ್ತೊಂದು ಮಾಡಿ ಹಾಕಿಲ್ವಲ್ಲ ಹಾಕಿ ಅಂತಂದ್ಬಿಟ್ಟು ಟೆನ್ಷನ್ ಮಾಡೋದಿಲ್ಲ. ನಿಮ್ಗೆ ಆರಾಮಾಗಿದ್ದಾಗೆ ಹಾಕಿ ಆಯಿತು. ನನಗೆ ಅರ್ಜೆಂಟ್, ನಾನು ಹೆಂಗೆ ಅಂತಂದರೆ ಅವ್ರಿಗೆ ಅರ್ಜೆಂಟ್ ಇರುತ್ತೆ. ಈಗ ನೆಕ್ಸ್ಟ್ ಅದೇ ಡಿಸೈನ್ ಹಾಕ್ತಾಯಿದ್ದೀನಿ ಅಂತಂದರೆ ಅದು ಏನೇ ಕೆಲಸ ಇದ್ರೂ ಸೆಂಡ್ ಮಾಡಿಬಿಡ್ತೀನಿ, ನೀವು ಅವ್ರ ವರ್ಕ್ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ. ಆ ಮಧ್ಯ ಗ್ಯಾಪಲ್ಲಿ ಒಂದು 2 to 3 hour ನಂಗೆ ಟೈಮ್ ಸಿಗುತ್ತೆ. ಅರ್ಜೆಂಟ್ ಏನಿಲ್ಲ ಅಕ್ಕ ಆಮೇಲೆ ಹಾಕೊಡಿ, ಪರವಾಗಿಲ್ಲ ಬೆಳಗ್ಗೆನೇ ಹಾಕೊಡಿ ಈ ಥರ ಕೇಳಿಸ್ತಾರೆ. ನೀವು ನನಗೆ ಹಂಗೆ ಕೋಪರೇಟಿವ್ ಆಗಿ ಇರೋವಾಗ ನಾನು ಯಾಕೆ 1 ದಿನ 2 ದಿನ ವೇಟ್ ಮಾಡಿ ಹಾಕೊಡ್ಬಾರ್ದು ಡಿಸೈನ್ ಅಂತ ಅಂದ್ಬಿಟ್ಟು, ಪರವಾಗಿಲ್ಲ ನಿಮಗೆ ಬೇಕಿದ್ರಷ್ಟೇ ಹಾಕಿಸ್ಕೊಳ್ಳಿ. ಸುಮ್ಮನೆ ಈಗ 100 rupees 3 ಡಿಸೈನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಯಾವಾಗಲೂ ನೋಡ್ಕೊಂಡಿರೋದು ಚೆನ್ನಾಗಿದೆ ಅಂತ ನಮ್ಮ ಮನ್ಸು ಕನ್ಸಿರೋದು ಆ ಥರದ್ದೆಲ್ಲ ತೊಗೊಬಿಟ್ಟು ಸುಮ್ಮನೆ ಹಾಕಲೇ ಇಲ್ಲ ಡಿಸೈನ್ ಅಂತಂದರೆ ನಿಮಗೂ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಬೇಕು ಅಂದಾಗ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಈಗ ಅದೇ ಏನೋ ಸ್ವಲ್ಪ ನನಗೆ ತಲೆ ನೋವು ಬಂದಂಗೆ ಆಗಿದೆ. ಯಾಕಂತಂದರೆ ಕೇಳ್ತೀರಾ, ಈಗ ಕೇಳಿಬಿಟ್ಟು ನಾನು ಯಾವುದೋ ಟೆನ್ಷನಲ್ಲಿ ಇರ್ತೀನಿ, ಹಾಕಿಸ್ಕೊತೀರಾ. ಇನ್ನೆರಡು ಯಾವುದೋ ಡಿಸೈನು 1 ಅಥವಾ 2 ದಿನ ಬಿಟ್ಬಿಟ್ಟು 1 ವಾರ 15 ದಿನ ತನಕ ಬಿಟ್ಕೊಂಡು ಆಮೇಲೆ ಫೋನ್ ಮಾಡಿ ನಂಗೆ ಡಿಸೈನ್ ಹಾಕಬೇಕು ಹಾಕೊಡಿ ಅಂತಂತಾರೆ. ಎಲ್ಲ ಸ್ಕ್ರೋಲ್ ಮಾಡಬೇಕು ನಾನು, ಎಷ್ಟು ಡಿಸೈನ್ ಕಳಿಸಿದ್ದೀನಿ, ಪೇ ಆಗಿದೆಯಾ ಪೇ ಆಗಿಲ್ವಾ, 3 ಕಳಿಸಿದ್ದೀನ 2 ಕಳಿಸಿದ್ದೀನ ಒಂದೇ ಕಳಿಸಿರೋದಾ, ಮೆಸೇಜ್ ಲಿಸ್ಟ್ ಓಪನ್ ಮಾಡಬೇಕು. ಇಲ್ಲಾಂದರೆ ಎಲ್ಲ ಪ್ರತಿಯೊಂದು ಕಡೆಯಿಂದನೂ ಲಿಸ್ಟ್ ಔಟ್ ಮಾಡಬೇಕು. ಏನಾದರೂ ಕ್ಲಿಯರ್ ಚಾಟ್ ಆಗಿತ್ತು ಅಂತಂದರೆ ಕಳ್ಸೋಕ್ಕಾಗೋದಿಲ್ಲ, ನನಗೂ ಇಲ್ಲ ನೀವು ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರ ಅನ್ನೋಂಥರನೂ ಇಲ್ಲ, ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ದಯವಿಟ್ಟು ಇದು ಒಂದು ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡಿ. ಏನಂತಂದರೆ 3 ಡಿಸೈನು ಒಟ್ಟಿಗೆ ತೊಗೊಳ್ಳಿ, ಇಲ್ವಾ ತೊಗೊಂಡ್ರ 2 ಡಿಸೈನ್ ತೊಗೊಂಡ್ರೆ ಇನ್ನು 1 ಡಿಸೈನ್ ಆಲ್ಮೋಸ್ಟ್ ನೆಕ್ಸ್ಟ್ ಮಾರ್ನಿಂಗ್ ಅಷ್ಟರಲ್ಲಿ ಕ್ಲಿಯರ್ ಮಾಡ್ಕೊಬಿಡಿ. ಯಾಕೆ ಅಂತಂತಂದರೆ ಯಾರೋ ಒಬ್ಬರು ಡಿಸೈನ್ನ ಹಾಕ್ಸ್ಕೊಂಡಿದ್ರು ಪಾಪ, ಅವರು ಯಾರೋ ಬ್ರದರು ಒಂದು ಕೇಳಿದ್ರು ಇದೆ ಅಂತ ಎಲ್ಲ ಹೇಳಿ ಎಲ್ಲ ಕನ್ಫರ್ಮೇಷನ್ ಮಾಡಿ ಅವರು ಡಿಸೈನ್ ಕಳ್ಸೋಕ್ಕೆ ಮುಂಚೆನೇ ಪೇ ಮಾಡಿಬಿಟ್ಟಿದ್ರು ನನಗೆ. ಓಕೆ ಸರ್ ಹಾಕ್ಕೊಡ್ತೀನಿ ಆಯಿತು ಅಂತಂದೆ. ಆಯಿತು ಅಂತ ಅವ್ರಿಗೂ ಅರ್ಜೆಂಟ್ ಇರಲಿಲ್ಲ ಅಂತ ಅನ್ಸುತ್ತೆ, ಇವಾಗ ಅನ್ಸೀಸನ್ ಆಗಿರೋದಕ್ಕೋ ಏನೋ ಕೇಳೇ ಇಲ್ಲ. ಅಲ್ಲೇ ಸುಮಾರು ದಿನ ಆಗಿಬಿಟ್ಟಿದೆ. ನಾನು ಕೂಡ ಸ್ಕ್ರೋಲ್ ಮಾಡೋಕ್ಕಾಗೋದಿಲ್ಲ. ಈಗ ಕೆಲವೊಂದು ಮೆಸೇಜ್ಗಳು ಬಂದು
ಮೇಲ್ಗಡೆ ಆಗಿರೋದ್ರಿಂದ ಅವರು ನನ್ನ ಹತ್ರ ತೊಗೊಂಡಿದ್ರಾ ಅಥವಾ ನನ್ನ ಹತ್ರ ಅದು ಡಿಸೈನ್ ನಾನು ಅವ್ರಿಗೆ ಹಾಕಿದ್ನ, ಇದು ನಮಗೆ ಶಾರ್ಟ್ ಟೈಮ್ ಆಫ್ ಪೀರಿಯಡ್ ಇರೋದಿಷ್ಟಪ್ಪ ತಲೆಯಲ್ಲಿ ಎಷ್ಟೆಷ್ಟು ಅಂತ ನೆನ್ಪಿಟ್ಕೊಳಕ್ಕಾಗುತ್ತೆ ಅಲ್ವಾ. ಅದಕ್ಕೆ ಹಾಕಿದ್ದೀನಿ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ನಿನ್ನೆ ಹಾಕೇ ಇಲ್ವಲ್ಲ ನೀವು ಅಂತಂತ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ರು. ಸಾರಿ ಬ್ರದರ್, ನನಗೆ ಹೆಲ್ತ್ ಇಶ್ಯೂಸ್ ಇತ್ತು, ಸ್ವಲ್ಪ ಆಗಲಿಲ್ಲ ಅಂತಂದಕ್ಕೆ ಪರವಾಗಿ ಹಾಕಿ ಅಂತಂದರು. ಕೆಲವೊಬ್ಬರು ಕೋಪ್ರೇಟಿವ್ ಆಗಿ ಆಯಿತು ಹಾಕ್ಕೊಡಿ, ನಮಗೇನು ಎಮರ್ಜೆನ್ಸಿ ಇಲ್ಲ, ನಿಧಾನನೇ ಹಾಕ್ಕೊಡಿ, ಟೈಮ್ ತೊಗೊಂಡು ಹಾಕ್ಕೊಡಿ ಅಂತಂತಾರೆ. ಕೆಲವೊಬ್ಬರು ಏನು ಮೇಡಮ್ ಡಿಸೈನ್ ಮಾಡ್ತೀನಿ ಅಂತ ಹೇಳ್ತೀರಾ, ರೆಸ್ಪಾಂಡ್ ಮಾಡಲ್ಲ, ಹಂಗೆ ಹಿಂಗೆ ಅಂತಂತಾರೆ. ಸ್ವಲ್ಪ ಹರ್ಟ್ ಆಗುತ್ತೆ. ಯಾಕಂತಂದರೆ ನೀವು ನನ್ನ ಹತ್ರ ತೊಗೊಂಡಾಗ 2 ಅಥವಾ 3 ದಿನ ಬಿಟ್ಟೇ ಬಿಡ್ತೀನಿ, ನಿಮ್ಗೆ ಬೇಕು ಅಂದಾಗ ಹಾಕಿಸ್ಕೊಳ್ಳಿ ಅಂತ. ಅದು ನಿಮಗೆ ಪ್ಲಸ್ ಪಾಯಿಂಟೇ ಇರೋದು. ಯಾಕಂತಂದರೆ ಬೇಡದೇ ಇರೋ ಡಿಸೈನ್ ಬೇಡ, ಬೇಕಾಗಿರೋದು ಯಾವುದಾದ್ರೂ ಬಂತ ಆವಾಗ ತೊಗೋಬೋದು ಬಿಡು ಅನ್ನೋ ಥರ ಇರುತ್ತೆ. ನಾನು ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಅಂದಾಗ ನೀವು ನಂಗೆ ಸ್ವಲ್ಪ ಕೋಪ್ರೇಟಿವ್ ಆಗಿರಿ. ಎಲ್ಲ ಟೈಮಲ್ಲೂ ಕೇಳೋದಿಲ್ಲ, ನಿಮ್ಮ ಡಿಸೈನಿಗೆ ಅರ್ಜೆಂಟ್ ಇತ್ತು ಅಂತಂದ್ಬಿಟ್ಟು ಕೊಡಿ ಇವಾಗ ನಂಗೆ ಬೇಕೇ ಬೇಕು ಅಂತಂದ್ಬಿಟ್ಟು ನಾನು ಕೊಡಲಿಲ್ಲ ಅಂದರೆ ನೀವು ಬೈಯೋದ್ರಲ್ಲಿ ಒಂದು ಅರ್ಥ ಇದೆ. ಏನಂತಂದರೆ ಅರ್ಜೆಂಟ್ ಇರಲ್ಲ, 1 ಅಥವಾ 2 ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಹಾಕ್ಸ್ಕೊಂಡಿರ್ತಾರೆ, ಇನ್ನೊಂದು 2 ಹಾಕಿಸ್ಕೊಂಡಿರೋದಿಲ್ಲ. ಆಮೇಲೆ ಯಾವತ್ತೋ ದಿನ ಅಷ್ಟು ದಿನದಿಂದ ವೆಯ್ಟ್ ಮಾಡಿದ್ವಿ ಹಾಕಲೇ ಇಲ್ವಲ್ಲ ನೀವು ಅಂತಂತಾರೆ. ಏನು ಅಟ್ ಪ್ರೆಸೆಂಟ್ ನೀವು ನಂಗೆ ಚಾಟ್ ಮಾಡಿ ಅಥವಾ ಮೆಸೇಜ್ ಮಾಡ್ತಿರ್ತೀರಾ ಅಂತಂದಾಗ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಹಾಕ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಬಿಡ್ತೀನಿ ಡಿಸೈನ್. ನೀವು 1 ಅಥವಾ 1 ಬೆಳಗ್ಗೆಗೆ ಸಂಜೆ ತನಕ ಬಿಟ್ಬಿಟ್ಟು ನೆಕ್ಸ್ಟ್ ನೀವು ಮತ್ತೆ ಕೇಳಿದ್ರಿಂದಾಗ ಅದು ನಂಗೆ ಫ್ಲ್ಯಾಶ್ ಆಗದಿರೋ, ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳೋದು ನಂಗೆ ನೆನಪಾಗಿರೋದಿಲ್ಲ. ಯಾಕಂತಂದರೆ ಕ್ಲಿಯರ್ ಆಗಿರುತ್ತೆ, ಪ್ರತಿಯೊಂದನ್ನು ಕ್ಲಿಯರ್ ಮಾಡಿರ್ತೀನಿ. ಏನೋ ಮೈಂಡ್ ಸೆಟ್ ಮೇಲೆ ಅದ್ರ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಅಂತಂದರೆ ಈಗ 1000 ಜನ ಡಿಸೈನ್ ತೊಗೊಳೋರು ಇರ್ತಾರೆ, ಅವ್ರ ಹತ್ರ ಇವ್ರಿಗೆ ಹಾಕಿದ್ದೀನ 3 ಡಿಸೈನ್ಸು, ಇವ್ರಿಗೆ ಹಾಕಿದ್ದೀನ ಅಂತ ಪ್ರತಿಯೊಬ್ಬರದ್ದು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಕೆಲಸಗಳು ನಮ್ಮದೇ ಆದ ಕೆಲಸಗಳು ಇರುತ್ತೆ. ದಯವಿಟ್ಟು ಒಂಚೂರು ಕೋಪ್ರೇಟ್ ಮಾಡಿ ಈ ವಿಚಾರದಲ್ಲಿ. ಏನಂತಂದರೂ ಕೇಳಿ, ನಾನು ಮರ್ತಿದ್ರು ನೀವು ನನಗೆ ನೆನಪು ಮಾಡಿ ಕೇಳಿ. ನಿಮ್ಗೆ ಒಂದು ಡಿಸೈನ್ ಹಾಕೊಟ್ಟಿರಲಿಲ್ಲ, ನನಗೆ ಹಾಕೊಟ್ಬಿಡಿ. ಅದು ದಯವಿಟ್ಟು ಆದಷ್ಟು 1 ಅಥವಾ 2 ದಿನದ ಗ್ಯಾಪಲ್ಲೇ ಇಟ್ಕೊಳ್ಳಿ. ಇನ್ನೊಂದು ವಾರಗಟ್ಟಲೆ ಇಟ್ಕೊಂಡು ನೀವು ಹಾಕಲಿಲ್ಲ ಅಂತ ಅಂದಬೇಡಿ. 1 ಅಥವಾ 2 ದಿನದಲ್ಲೇ ಕೇಳಿಕೊಂಡು ಹಾಕೊಳ್ಳಿ. ಕೆಲವೊಬ್ರು ಹೆಂಗೆ ಅಂತಂದರೆ 1 ವಾರ ಆದರೂ ನಾನು ಡಿಸೈನ್ ಹಾಕಿಲ್ಲ ಅಂತಂದರೆ ಕೇಳೋದೇ ಇಲ್ಲ, ಪರವಾಗಿಲ್ಲ ಅಕ್ಕ, ಬೇರೆ ಯಾವುದಾದ್ರೂ ವರ್ಕ್ ಮಾಡ್ಕೊತಿರ್ತೀವಿ, ನಮ್ಗೆ ಅರ್ಜೆಂಟ್ ಇಲ್ಲ ಹಾಕೊಡಿ ಅಂತಂತಾರೆ. ಕೆಲವೊಬ್ಬರು ಹಾಕ್ಕೊಡಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತಾಡೋದು, ಅದಕ್ಕೆ ಇಷ್ಟೊಂದು ಮಾತಾಡದೆ, ಇಲ್ಲಾಂದರೆ ಮಾತಾಡ್ತಿರ್ಲಿಲ್ಲ. ನೋಡಿ ಇದೊಂದು ಡಿಸೈನು ಬೆಳಿಗ್ಗೆನೋ ಒಂದು ವಿಡಿಯೋ ಮಾಡಿದ್ದೆ. ಅದೇನಂದರೆ ಸ್ಟಿಚಿಂಗ್ ಆಗಿರೋ ಬ್ಲೌಸಸ್ ಎಲ್ಲ ಬಂದಿಸ್ಕೊಂಡು ಹೊಟ್ಟಾಗ್ತಾರೆ ಅಂತ ಅಂದ್ಬಿಟ್ಟು ಎಷ್ಟು ಗಾಬ್ರಿಲ್ ಮಾಡಿದೆ ಅಂದರೆ ಎಕ್ಸ್ಪ್ಲೈನೇ ಮಾಡಿಲ್ಲ, ಆ ಥರ ಮಾಡಿದೆ. ಏನೇನು ಬ್ಲೌಸು ಅಂತ ಅಂದ್ಬಿಟ್ಟು ಸುಮ್ಮನೆ ನೋಡಿ ಅಂತ ತೋರಿಸಿದ್ದೀನಿ. ಹೆಂಗೆ ಅಂದರೆ ಇನ್ನೂ ಬಂದಿಲ್ಲ ಇಸ್ಕೊಂಡು ಹೋಗೋಕ್ಕೆ. ಹೆಂಗೆ ಅಂತಂದರೆ ಈ ಟೈಲರಿಂಗ್ದು ಈ ಕೆಲಸದ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಹಂಗೆ ಕೆಲಸ ಇವಾಗ ಬೇಕೇ ಬೇಕು ಅಂತಂತಾರೆ. ಆಯಿತು ನಿದ್ದೆ ಬಿಟ್ಟು ಇನ್ನೊಂದು ಮಾಡ್ತೀವಿ, ರೆಡಿ ಮಾಡ್ತೀವಿ, ಆದರೆ ಬಂದು ಇಸ್ಕೊಂಡು ಹೋಗೋದಿಲ್ಲ. ಇಲ್ಲ ಪರವಾಗಿಲ್ಲ ನಿಧಾನಕ್ಕೆ ಕೊಡಿ ಅಂತಂದಿರ್ತಾರೆ. ಅವ್ರದ್ದು ರೆಡಿ ಮಾಡಿರೋದಿಲ್ಲ, ಅವರು ಬಂದುಬಿಟ್ಟಿರ್ತಾರೆ. ಕೊಡಿ ಬಂದಿದ್ದೀನಿ, ಯಾವತ್ತಾದರೂ ಕೊಡ್ತೀನಿ ಬನ್ನಿ ಅಂತಂದಿರಲ್ಲ, ಇವತ್ತೇ ಬಂದಿದ್ದೀನಿ ಕೊಡಿ ಅಂತಾರೆ. ಏನೇ ಆಗಲಿ ಹೊಲ್ಸ್ಕೊಳ್ಳೋರು ನೋಡ್ತಾ ಇದ್ರೆ ದಯವಿಟ್ಟು ಮುಂಚೆನೇ ಇನ್ಫಾರ್ಮ್ ಮಾಡಿಬಿಟ್ಟು ಬಂದು ಇಸ್ಕೊಂಡು ಹೋಗಿ. ಇದು ಆಲ್ಮೋಸ್ಟ್ ಒಂದು 6-7 ಇದೆ ತೋರಿಸ್ತೆ ಅಂತ ಅನಿಸುತ್ತೆ, ಅದಕ್ಕೆ ಏನು ಎಕ್ಸ್ಪ್ಲೇನ್ ಮಾಡ್ತಲ್ಲ ಡಿಸೈನ್ಸ್ಗಳು. ಕಾಂಬಿನೇಷನ್ಗಳು ನೋಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇ. ಕಾಂಬಿನೇಸ್ ಹೋದಂಗೆ ಯಾವ ಥರ ಡಿಸೈನ್ಸ್ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಲುಕ್ ವೈಸು ನೋಡಿ. ಒಂದೇ ಡಿಸೈನ್ಸು, ಬಟ್ ಇದರಲ್ಲಿ ಹೈಲೈಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ. ಈ ಥರ ಇನ್ನು ಯಾವುದಾದ್ರೂ ಡಿಸೈನ್ಸ್ಗಳು ಬೇಕು ಹೊಸ್ದಾಗಿ ಅಂತಂದರೆ ಹೊಸ PDF ಬೇಕಿದ್ದರೆ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸೈನ್ ಪರ್ಚೇಸ್ ಮಾಡ್ತೀನಿ ಅನ್ನೋ ಡಿಸೈನ್ ಪರ್ಚೇಸ್ ಮಾಡಿ. ಇನ್ನು ಮಿಷಿನ್ ಓರಿಯೆಂಟೆಡ್ ಏನಾದರೂ ಪ್ರಾಬ್ಲಮ್ಸ್ದು ಅಥವಾ ಏನಾದರೂ ಮಿಷಿನ್ದು ಬಗ್ಗೆ ಏನಾದರೂ ವೀಡಿಯೋಸ್ ಬೇಕು ಅಂತಂದರೆ ಅಥವಾ ಡೆಮೋ ಸೆಕ್ಷನ್ ವೀಡಿಯೋ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.